ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನನಗೆ ಕೇರಳಗೆ ಇಬ್ಬರು ಲೇಡೀಸ್ ಬೇಕು. ಒಂದು ಮನೆ ಕೆಲಸಕ್ಕೆ ಬೇಕು, ಇನ್ನೊಂದು ಮಗು ನೋಡ್ಕೊಳಕ್ಕೆ ಬೇಕು. 2 ವರ್ಷ ಮಗು ನೋಡ್ಕೊಳೋದಕ್ಕೆ. ಅವರು 2 ಮಂತ್ಸು ಕೇರಳಲ್ಲಿರ್ತಾರೆ, 2 ಮಂತ್ಸು ಶಿವಮೊಗ್ಗನಲ್ಲಿರ್ತಾರೆ. ಆಮೇಲೆ ಅವರು ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗ್ತಾರೆ. ಕನ್ನಡದವರೇನೇ ಅವರು. ಮೇಡಮ್ ಬಂದು ಕನ್ನಡದವರೇನೆ, ಗಂಡ ಹೆಂಡತಿ ಇಬ್ಬರು, ಒಂದು ಮಗು ಇದೆ, 3 ಜನ. ಸೊ ಓಮೆನ್ ಅಂತ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವರು. ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ 4 to 5 ಮಂತ್ಸು ಬೆಂಗಳೂರಲ್ಲೇ ಇರಬೇಕು. ಬೆಂಗಳೂರು, ಶಿವಮೊಗ್ಗ, ಕೇರಳ ಈ ಥರ ಅವರು ರಿಲೇಟಿವ್ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲಿ 2-3 ತಿಂಗಳು ಇರ್ತಾರೆ. ಸೊ ಆಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಬರ್ಬೋದು. ನಿಮ್ಮ ನಂಬರ್ನ ಇನ್ಬಾಕ್ಸ್ ಮಾಡಿ. ಆಮೇಲೆ ಯಾರ ಹತ್ರ ಪಾಸ್ಪೋರ್ಟ್ ಇದೆ ಅಂಥವರು ನನ್ನ ಹತ್ರ ಪಾಸ್ಪೋರ್ಟ್ ಇದೆ ಅಂತ ಹೇಳಿ. ಕನ್ನಡದವ್ರನ್ನೇ ನೋಡ್ತಿರೋದು. 30ರಿಂದ 45 ವರ್ಷದವರು. ಔಟ್ ಆಫ್ ಕಂಟ್ರಿಗೆ ಹೋಗ್ತೀನಿ ಅನ್ನೋರು, ನಾನು ಹೋಗ್ತೀನಿ ಮೇಡಮ್, ನನಗೆ ಅನುಭವ ಇದೆ, ನಾನು ಕೆಲಸ ಮಾಡಿ ಬಂದಿದ್ದೀನಿ ಅನ್ನೋರಾದರೂ ಇನ್ನೂ ಓಕೆ. ಪಾಸ್ಪೋರ್ಟ್ ಇರೋರು ನನ್ನ ಹತ್ರ ಇದೆ ಮೇಡಮ್, ನಾನು ಹೋಗ್ತೀನಿ ಅನ್ನೋರು ಅದು ಓಕೆ. ಈ ಕೇರಳಕ್ಕೆ ಹೇಳಿದ್ನಲ್ಲ ಒಬ್ಬರು, ಅವ್ರಿಗೆ ಮನೆ ಕೆಲಸ, ಅಡುಗೆ ಕೆಲಸ ಮಾಡ್ಕೋಬೇಕು. ಅಲ್ಲಿ ವೆಜ್ಜು ನಾನ್ ವೆಜ್ ಮಾಡಬೇಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ದಯವಿಟ್ಟು ಬರ್ಬೋದು. ಅದು ಈ ಮಂತಲ್ಲೇ ಬೇಕಾಗಿರೋದು, ನವಂಬರಲ್ಲೇ ಬೇಕಾಗಿರೋದು. ಆಮೇಲೆ ನನ್ನ ಹೆಸರು ಹೇಳಿಕೊಂಡು ಕೆಲವರು, ನಾನು ಎಲ್ಲರಿಗೂ ಹೇಳ್ತಿದ್ದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೆಲವರು ನನ್ನ ಹೆಸರು ಹೇಳ್ಬಿಟ್ಟು, ನಾನು ಶೋಭಾ ಮೇಡಮ್ PA, ಶೋಭಾ ಮೇಡಮ್ ಅವರು ರಿಲೇಟಿವು, ಶೋಭಾ ಮೇಡಮ್ ಅವ್ರ ಅಣ್ಣ, ಹಂಗೆ ಹಿಂಗೆ ಅಂತ ಹೇಳಿ ದುಡ್ಡು ವಸೂಲಿ ಮಾಡ್ತಿದ್ದಾರೆ. ನೆನ್ನೆ ಒಬ್ಬರು ಲೇಡಿ ಬಂದಿದ್ದರು ನಮ್ಮ ಮನೆಗೆ, ಮಲ್ಲೇಶ್ವರಮಿಂದ ಬಂದಿದ್ದರು. ನಾನು ಹೇಳಿದೆ, ಆ ಅಮ್ಮನ ಕಂಪ್ಲೇಂಟ್ ಕೊಡೋಗಮ್ಮ ಅಂತ ಹೇಳಿದೆ. ಸೊ ಆ ಅಮ್ಮನ ಹತ್ರ 12,000 ತೊಗೊಂಡಿದ್ದಾನೆ. ಯಾವನೋ ಬೋಳಿ ಮಗ, ಫೋನ್ಪೇ ಮಾಡಿಸ್ಕೊಂಡಿದ್ದಾನೆ. ಅವ್ನ ನಂಬರ್ ನನ್ನ ಹತ್ರ ಇದೆ, ನಾನು ಕಾಲ್ ಮಾಡಿ ಬೈದೆ, ವಾಯ್ಸ್ ಕಾಲ್ ಹಾಕಿ ಬೈದೆ. ನಾನು ಅವನು ಎತ್ತಲಿಲ್ಲ ಫೋನ್ನ. ಸೊ ದಯವಿಟ್ಟು ನನ್ನ ಹೆಸರಲ್ಲಿ ಯಾರೇ ನಿಮಗೆ ಕಾಲ್ ಮಾಡಿದ್ರು ದಯವಿಟ್ಟು 30,000 40,000 ಯಾರೂ ಕೊಡಲ್ಲ. ಬೆಂಗಳೂರಲ್ಲಿ ಹೋಗಬೇಡಿ ಒಂದು. ಆಮೇಲೆ ನೀವು ನನ್ನ ಶೋಭಾ ಮೇಡಮ್ ಗೊತ್ತು, ಅವ್ರ PA ಅಂತಂದ್ರೂ ವಿಡಿಯೋ ಕಾಲ್ ಮಾಡಿಸಿ, ನಾನು ಆಮೇಲೆ ಮಾತಾಡ್ತೀನಿ ಅಂತೇಳಿ.